ಯಾಕೆ ಸಿಂಹರಾಶಿಯವರ ಬಗ್ಗೆ ಮಾತಾಡುವಾಗ ಪ್ರತಿಯೊಬ್ಬರೂ ಒಂದು ಕ್ಷಣ ಯೋಚನೆ ಮಾಡ್ತಾರೆ. ಅವರ ಕಣ್ಣುಗಳಲ್ಲಿ ಒಂದು ರೀತಿ ತೇಜಸ್ಸು ಒಳಿತಿರುತ್ತೆ. ಅವರ ಮಾತುಗಳಲ್ಲಿ ಒಂದು ಸಹಜವಾದ ಅಧಿಕಾರ ಇರುತ್ತೆ. ಆದರೆ ಅದು ಎಲ್ಲಿಂದ ಬರುತ್ತೆ? ಇವತ್ತು ಸಿಂಹರಾಶಿಯವರ ವ್ಯಕ್ತಿತ್ವದ ಆಳಕ್ಕೆ ಇಳಿದು ಈ ಜಗತ್ತಿಗೆ ಗೊತ್ತಿಲ್ಲದ ಒಂದು ಸತ್ಯವನ್ನ ಹೊರಗೆ ತೆಗೆಯೋಣ. ನಮ್ಮ ಹಿರಿಯರು ಹೇಳಿದ ಈ ಮಾತಿದೆಯಲ್ಲ, ಇದು ಸುಮ್ಮನೆ ಒಂದು ಎಚ್ಚರಿಕೆ ಅಲ್ಲ, ಇದು ಅಕ್ಷರಶಃ ಸತ್ಯ. ನೀವು ಅವರನ್ನ ಪ್ರೀತಿಸಿದ್ರೆ ಅವರಿಗಿಂತ ದೊಡ್ಡ ರಕ್ಷಕರು ಈ ಜಗತ್ತಲ್ಲೇ ಇಲ್ಲ. ಆದರೆ ಒಂದು ವೇಳೆ ಅವರ ಸ್ವಾಭಿಮಾನಕ್ಕೇನಾದ್ರೂ ಧಕ್ಕೆ ತಂಡ್ರಿ ಅಂದ್ರೆ ಆ ಬೆಂಕಿ ಸುಟ್ಟು ಬೂದಿ ಮಾಡ್ಬಿಡುತ್ತೆ. ಯಾಕೆ ಅವರು ಈ ರೀತಿ? ಯಾಕೆ ಅವರ ಕೋಪಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ? ಅವರ ಆ ರಾಜಗಾಂಭೀರ್ಯದ ಹಿಂದೆ ಅಡಗಿರೋ ನಿಜವಾದ ರಹಸ್ಯವಾದ್ರೂ ಏನು? ಇದು ಬರೀ ಅಹಂಕಾರನ ಅಥವಾ ಅದಕ್ಕಿಂತ ಮಿಗಿಲಾದ ಯಾವುದೋ ಒಂದು ದೈವಿಕ ಶಕ್ತಿಯ ಆಟನ? ಬನ್ನಿ, ಈ ರಹಸ್ಯದ ಬಾಗಿಲನ್ನ ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ದೊಡ್ಡ ತಪ್ಪು ಗ್ರಹಿಕೆಯನ್ನ ಸರಿ ಮಾಡ್ಕೋಬೇಕು. ಯಾಕಂದ್ರೆ ಈ ಜಗತ್ತು ಸಿಂಹರಾಶಿಯವರನ್ನ ನೋಡೋ ರೀತಿಗೂ ಅವರು ನಿಜವಾಗಿ ಇರೋ ರೀತಿಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಸಿಂಹರಾಶಿಯವರನ್ನ ನೋಡಿ, ಓ, ಇವರಿಗೆ ತುಂಬ ಅಹಂಕಾರ, ಯಾವಾಗಲೂ ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು ಅಂತ ಎಷ್ಟೋ ಜನ ಮಾತಾಡ್ಕೋತಾರೆ. ಬಹುಶಃ ಇದು ನಿಮ್ಮ ಅನುಭವಕ್ಕೂ ಬಂದಿರ್ಬೋದು. ಹೀಗೆ ಜನ ತಪ್ಪಾಗಿ ತಿಳಿದುಕೊಂಡಾಗ ಅವ್ರಿಗೆ ಇಷ್ಟು ನೋವಾಗುತ್ತೆ ಅಲ್ವಾ? ಆದರೆ ಅದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ನಾಣ್ಯದ ಒಂದು ಮುಖ ಅಷ್ಟೇ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನ ನೋಡೋಣ, ಅಂದ್ರೆ ನಿಜವಾದ ಸತ್ಯವನ್ನ. ಜನ ಏನು ಅಹಂಕಾರ ಅಂತ ಅನ್ಕೊಳ್ತಾರೋ ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರೋ ಒಂದು ನೈಸರ್ಗಿಕ ಅಧಿಕಾರ. ಏನು ಗಮನ ಸೆಳೆಯೋ ಹಂಬಲ ಅಂತ ಅನ್ಕೊಳ್ತಾರೋ ಅದು ಅವರ ಸ್ಫೂರ್ತಿದಾಯಕ ವ್ಯಕ್ತಿತ್ವ. ಅವರು ಎಲ್ಲೇ ಹೋದ್ರೂ ಜನ ಅವರ ಕಡೆ ನೋಡ್ತಾರೆ ಅಂದ್ರೆ ಅದು ಅವರಲ್ಲಿರೋ ಸೂರ್ಯನ ತೇಜಸ್ಸಿನಿಂದ, ಅವರ ಆತ್ಮದ ಶಕ್ತಿಯಿಂದ. ಇದು ಅವರ ತಪ್ಪಲ್ಲ, ಇದು ಅವರಿಗೆ ಸಿಕ್ಕಿರೋ ವರ. ಹಾಗಿದ್ರೆ ಈ ಅದ್ಭುತ ಶಕ್ತಿ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ವ್ಯಕ್ತಿತ್ವದಲ್ಲಿಲ್ಲ, ಇದು ಅವರ ಆತ್ಮದ ಜೊತೆ ಬೆಸೆದುಕೊಂಡಿರುವ ಬ್ರಹ್ಮಾಂಡದ ಶಕ್ತಿ. ಈಗ ನಾನು ಹೇಳೋಕ್ ಹೊರಟಿರೋದು ಅವರ ಜೀವನದ ಅತಿ ದೊಡ್ಡ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ಸಿಂಹರಾಶಿಯ ಅಧಿಪತಿ ಸೂರ್ಯ ಕೇವಲ ಒಂದು ಗ್ರಹ ಅಲ್ಲ, ಅವನನ್ನ ಆತ್ಮಕಾರಕ ಅಂತ ಕರೀತಾರೆ. ಅಂದ್ರೆ ಅವರ ಆತ್ಮದ ಶಕ್ತಿಯ ನಿಜವಾದ ಪ್ರತಿರೂಪ. ಸೌರಮಂಡಲಕ್ಕೆ ಸೂರ್ಯ ಹೇಗೆ ರಾಜನೋ ಹಾಗೇನೇ ಅವರು ತಮ್ಮ ಜೀವನದ ರಾಜ. ಈ ನಾಯಕತ್ವ ಅವರು ಕೇಳಿ ಪಡ್ಕೊಂಡಿತ್ತಲ್ಲ, ಇದು ಅವ್ರಿಗೆ ಜನ್ಮದಿಂದಲೇ ಬಂದಿರೋ ಒಂದು ದೈವಿಕ ಬಳುವಳಿ. ಅವರ ಇನ್ನೊಂದು ಅದ್ಭುತ ಶಕ್ತಿ ಅಂದ್ರೆ ಸ್ಥಿರ ಅಗ್ನಿತತ್ವ. ಮೇಷರಾಶಿಯ ಬೆಂಕಿ ತರಹ ಕ್ಷಣಿಕವಾಗಿ ಹೊತ್ತಿ ಆರಿ ಹೋಗಲ್ಲ. ಸಿಂಹರಾಶಿಯವರೊಳಗಿನ ಬೆಂಕಿ ಒಂದು ಯಜ್ಞಕುಂಡದ ಹಾಗೆ ಸ್ಥಿರವಾಗಿ ನಿರಂತರವಾಗಿ ಉರಿತಲೇ ಇರುತ್ತೆ. ಇದೇ ಅವರ ಅಚಲವಾದ ನಿರ್ಧಾರ ಶಕ್ತಿಗೆ, ಅವರ ದೃಢ ಸಂಕಲ್ಪಕ್ಕೆ ಮೂಲ ಕಾರಣ. ಒಮ್ಮೆ ಒಂದು ನಿರ್ಧಾರ ಮಾಡಿದ್ರೆ ಮುಗೀತು, ಅವರು ಹಿಂತಿರುಗಿ ಮಾಡೋದೇ ಇಲ್ಲ. ಈಗ ಬಂತು ನೋಡಿ ಅವರ ಅತಿ ದೊಡ್ಡ ಗುಪ್ತ ಶಕ್ತಿ. ಸಿಂಹರಾಶಿ ಇದೆಯಲ್ಲ, ಅದು ಜಾತಕದ 5ನೇ ಮನೆಯನ್ನ ಪ್ರತಿನಿಧಿಸುತ್ತೆ. ಅದನ್ನ ಪೂರ್ವ ಪುಣ್ಯಸ್ಥಾನ ಅಂತ ಕರೀತಾರೆ. ಇದರರ್ಥ ಏನು ಗೊತ್ತಾ? ಅವರಲ್ಲಿರೋ ಅದೃಷ್ಟ, ಅಧಿಕಾರ ಮತ್ತೆ ಕಷ್ಟದ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದು ಸಹಾಯ ಮಾಡೋ ಜನ, ಇದೆಲ್ಲವೂ ಅವರ ಹಿಂದಿನ ಜನ್ಮದ ಪುಣ್ಯದ ಫಲ. ಒಂದು ಅದೃಶ್ಯ ಶಕ್ತಿ ಯಾವಾಗ್ಲೂ ಅವರನ್ನ ಕಾಪಾಡ್ತಿರುತ್ತೆ. ಇಷ್ಟೆಲ್ಲ ದೈವಿಕ ಶಕ್ತಿ ಇದ್ರೂ ಸಹ ಪ್ರತಿಯೊಬ್ಬ ರಾಜನ ಕಿರೀಟದಲ್ಲೂ ಒಂದು ನೆರಳು ಇದ್ದೇ ಇರುತ್ತೆ. ಹಾಗೆಯೇ ಸಿಂಹರಾಶಿಯವರ ಜೀವನದಲ್ಲೂ ಕೆಲವು ಸವಾಲುಗಳಿವೆ. ಆದ್ರೆ ಇದು ಅವರ ದೌರ್ಬಲ್ಯ ಅಲ್ಲ, ಇದು ಅವರು ಗೆಲ್ಲಲೇಬೇಕಾದ ಒಂದು ಆಂತರಿಕ ಯುದ್ಧ. ಉದಾಹರಣೆಗೆ, ಅವರಲ್ಲಿರೋ ಅತಿಯಾದ ಅಹಂಕಾರ ಕೆಲವೊಮ್ಮೆ ಸಂಬಂಧಗಳನ್ನ ಮುರಿಬಹುದು. ಟೀಕೆಗಳನ್ನ ಸಹಿಸ್ಕೊಳ್ದೇ ಇರೋದು ಅವರ ಬೆಳವಣಿಗೆಯನ್ನೇ ನಿಲ್ಲಿಸಿಬಿಡಬಹುದು. ಯಾವಾಗ್ಲೂ ಗಮನಕ್ಕಾಗಿ ಹಂಬಲಿಸೋದು ಕೊನೆಗೆ ಒಂಟಿತನಕ್ಕೆ ದೂಡಬಹುದು. ಮತ್ತೆ ಹಠಮಾರಿ ಗುಣವೇ ಅವರ ಪ್ರಗತಿಗೆ ಅಡ್ಡಿಯಾಗಬಹುದು. ಆದ್ರೆ ನೆನ್ಪಿಡಿ, ಪ್ರತಿಯೊಂದು ಸವಾಲಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ವಿನಯವನ್ನ ಅಳವಡಿಸಿಕೊಳ್ಳೋದು, ಟೀಕೆಯನ್ನ ಒಂದು ಪಾಠವಾಗಿ ನೋಡೋದು, ಮತ್ತೆ ತಮ್ಮೊಳಗೆ ಶಾಂತಿಯನ್ನ ಕಂಡ್ಕೊಳ್ಳೋದು, ಇವೇ ಗುಣಗಳು ಅವರನ್ನ ಪರಿಪೂರ್ಣ ನಾಯಕರನ್ನಾಗಿ ಮಾಡ್ತವೆ. ಈಗ ಸಿಂಹರಾಶಿಯವರ ಜೀವನದ ಅತ್ಯಂತ ಸೂಕ್ಷ್ಮವಾದ ಮತ್ತು ಅತ್ಯಂತ ಅಪಾಯಕಾರಿಯಾದ ಒಂದು ಭಾಗಕ್ಕೆ ಬರ್ತಾ ಇದ್ದೀವಿ. ಇದು ಅವರ ವ್ಯಕ್ತಿತ್ವದ ತಿರುಳು. ಇಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಅದರ ಪರಿಣಾಮ ಬಹಳ ಘೋರವಾಗಿರುತ್ತೆ. ಸಿಂಹರಾಶಿಯವರು ನಿಜವಾಗ್ಲೂ ಉದಾರ ಹೃದಯಗಳು. ಅವರು 100 ತಪ್ಪುಗಳನ್ನ ಕ್ಷಮಿಸಿಬಿಡ್ಬೋದು. ಆದರೆ 2 ತಪ್ಪುಗಳನ್ನ ಅವರು ಎಂದಿಗೂ ಕ್ಷಮಿಸೋದಿಲ್ಲ. ಒಂದು ನಂಬಿಕೆ ದ್ರೋಹ, ಇನ್ನೊಂದು ಸಾರ್ವಜನಿಕವಾಗಿ ಮಾಡುವ ಅವಮಾನ.
ಈ 2 ಗಾಯಗಳು ಅವರ ಹೃದಯದಲ್ಲಿ ಅಳಿಸಲಾಗದ ಕಲೆಗಳಾಗಿ ಶಾಶ್ವತವಾಗಿ ಉಳಿದುಬಿಡ್ತವೆ. ತಮ್ಗೆ ಮಾಡಿದ ಅವಮಾನವನ್ನು ಅವರು ಮರೆತು ಬಿಟ್ಟಿದ್ದಾರೆ ಅಂತ ಯಾರಾದ್ರೂ ಭಾವಿಸಿದ್ರೆ ಅದು ಅವರ ಜೀವನದ ಅತಿ ದೊಡ್ಡ ತಪ್ಪು. ಯಾಕಂದ್ರೆ ಸಿಂಹ ರಾಶಿಯವರು ಮರೆಯುವುದಿಲ್ಲ. ಅವರು ಕಾಯ್ತಾರೆ. ಕಾಡಿನ ರಾಜ ಸಿಂಹ ಬೇಟೆಯಾಡುವಾಗ ಹೇಗೆ ತಾಳ್ಮೆಯಿಂದ ಕಾದು ಸರಿಯಾದ ಸಮಯಕ್ಕೆ ಎರಗುತ್ತದೆಯೋ ಹಾಗೆಯೇ ಅವರು ತಮ್ಮ ಸೇಡಿಗಾಗಿ ಅತ್ಯಂತ ಸರಿಯಾದ ಸಮಯ ಬರೋವರೆಗೂ ಕಾಯ್ತಾರೆ. ನೆನ್ಪಿಡಿ, ಅವರ ಮೌನ ಬಿರುಗಾಳಿಯ ಮುನ್ಸೂಚನೆ. ಒಂದು ಸತ್ಯವನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಅವರ ಕೋಪ ಕೇವಲ ಸಿಟ್ಟಲ್ಲ, ಅದು ರೌದ್ರಾವತಾರ. ಗಾಯಗೊಂಡ ರಾಜನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಅವನೊಳಗಿನ ನ್ಯಾಯದೇವತೆ ಎಚ್ಚರಗೊಳ್ಳುತ್ತಾಳೆ. ಅದು ಕೇವಲ ಪ್ರತಿಕಾರ ಆಗಿರಲ್ಲ, ಅದು ನ್ಯಾಯ ಸ್ಥಾಪನೆ ಆಗಿರುತ್ತೆ. ಅವರ ಕೋಪವನ್ನು ಕೆಣಕುವ ಧೈರ್ಯವನ್ನ ಯಾರು ಮಾಡಬಾರದು. ಇಷ್ಟೆಲ್ಲ ನೋವು, ಅವಮಾನ, ದ್ರೋಹ ಎಲ್ಲವನ್ನೂ ಅನುಭವಿಸಿದ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ಕುಸಿದು ಹೋಗ್ತಾನೆ. ಆದರೆ ಸಿಂಹರಾಶಿಯವರು ಹಾಗಲ್ಲ. ಅವರ ನಿಜವಾದ ಶಕ್ತಿ ಪ್ರದರ್ಶನ ಆಗೋದೇ ಅವರು ಕೆಳಗೆ ಬಿದ್ದಾಗ. ಅವರ ಪುನರಾಗಮನ ಅನ್ನೋದು ಒಂದು ಮಹಾಕಾವ್ಯ ಇದ್ದ ಹಾಗೆ. ಮೊದಲನೇ ಹಂತದಲ್ಲಿ ನೋವಿನಿಂದ ಕೆಳಗೆ ಬೀಳ್ತಾರೆ. 2ನೇ ಹಂತದಲ್ಲಿ ಆ ನೋವಿನ್ನೇ ತಮ್ಮ ಇಂಧನವನ್ನಾಗಿ, ತಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸ್ಕೊಳ್ತಾರೆ. 3ನೇ ಹಂತದಲ್ಲಿ ಜಗತ್ತಿನ ಕಣ್ಣಿಗೆ ಕಾಣಿಸದಂತೆ ಮೌನವಾಗಿ ತಮ್ಮನ್ನ ತಾವು ಮರುನಿರ್ಮಾಣ ಮಾಡ್ಕೊಳ್ತಾರೆ. ಮತ್ತು ಕೊನೆಯದಾಗಿ 4ನೇ ಹಂತದಲ್ಲಿ ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ, ವಿಜಯಿಯಾಗಿ ಜಗತ್ತಿನ ಮುಂದೆ ಹಿಂತಿರುಗುತ್ತಾರೆ. ಒಂದು ಸತ್ಯವನ್ನ ದಯವಿಟ್ಟು ನೆನಪಿಡಿ, ಅನೇಕ ಸಿಂಹರಾಶಿಯವರ ಜೀವನದಲ್ಲಿ ಅವರ ಜೀವನದ ಉತ್ತರಾರ್ಧ ಇದೆಯಲ್ಲ, ಅದು ಪೂರ್ವಾರ್ಧಕ್ಕಿಂತ ಹೆಚ್ಚು ಯಶಸ್ವಿಯಾಗಿ ಮತ್ತು ಸಮೃದ್ಧಿಯಾಗಿರುತ್ತೆ. ಅವರ ಕಷ್ಟಗಳು ಯಾವತ್ತೂ ಶಾಶ್ವತ ಅಲ್ಲ, ಅವರ ಅತ್ಯುತ್ತಮ ದಿನಗಳು ಇನ್ನೂ ಬರ್ಬೇಕಿದೆ. ಹಾಗಿದ್ರೆ ಸಿಂಹರಾಶಿಯವರ ಜೀವನದ ಅಂತಿಮ ಉದ್ದೇಶವಾದ್ರೂ ಏನು? ಅವರು ಈ ಭೂಮಿಗೆ ಬಂದಿರೋದು ಕೇವಲ ಅಧಿಕಾರ ನಡ್ಸೋಕೇನಾ? ಖಂಡಿತ ಇಲ್ಲ. ಅದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಅವರ ಮೇಲಿದೆ. ಅವರ ಜೀವನವನ್ನ ಇಬ್ಬರು ಮಹಾನ್ ಗುರುಗಳು ನಿಯಂತ್ರಿಸ್ತಾರೆ. ಒಬ್ಬರು ದೇವಗುರು ಬೃಹಸ್ಪತಿ, ಇನ್ನೊಬ್ಬರು ಕರ್ಮಕಾರಕ ಶನಿ. ಗುರು ಅವರಿಗೆ ದೈವಿಕ ಜ್ಞಾನ ಮತ್ತು ಅವಕಾಶಗಳನ್ನ ಕೊಟ್ರೆ, ಶನಿ ಅವರಿಗೆ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯನ್ನ ಕಲಿಸ್ತಾನೆ. ಈ ಎರಡನ್ನೂ ಯಾರು ಸಮತೋಲನಗೊಳಿಸ್ತಾರೋ ಅವರೇ ಪರಿಪೂರ್ಣ ನಾಯಕರಾಗುತ್ತಾರೆ. ಈ ಒಂದು ಮಾತು ಅವರ ಜೀವನದ ಸಂಪೂರ್ಣ ಸಾರ. ಅವರ ಜೀವನ ಕೇವಲ ಒಂದು ವೈಯಕ್ತಿಕ ಸಾಧನೆ ಅಲ್ಲ, ಇದು ಒಂದು ದೈವಿಕ ಯೋಜನೆಯ ಭಾಗ. ಅವರ ಉದ್ದೇಶ ಕೇವಲ ಆಳುವುದಲ್ಲ, ಬದಲಿಗೆ ರಕ್ಷಿಸುವುದು, ಮಾರ್ಗದರ್ಶನ ನೀಡುವುದು ಮತ್ತು ತಮ್ಮ ಸುತ್ತಲಿರುವರ ಜೀವನದಲ್ಲಿ ಬೆಳಕಾಗುವುದು. ಸಿಂಹರಾಶಿಯವರ ಒಳಗೆ ಇಡೀ ಸೂರ್ಯನ ಶಕ್ತಿ ಅಡಗಿದೆ. ಈಗ ಪ್ರಶ್ನೆ ಇರೋದು ಒಂದೇ: ಅವರು ತಮ್ಮೊಳಗಿನ ಆ ಶಕ್ತಿಯನ್ನ ಗುರುತಿಸಿ ತಮ್ಮ ನಿಜವಾದ ಸಾಮರ್ಥ್ಯವನ್ನ ಈ ಜಗತ್ತಿಗೆ ತೋರಿಸಲು ಸಿದ್ಧರಿದ್ದಾರೆಯಾ? ಕತ್ತಲನ್ನು ಓಡಿಸಿ ಬೆಳಕಿನ ಸಾಮ್ರಾಜ್ಯವನ್ನು ಕಟ್ಟಲು ಅವರು ತಯಾರಿದ್ದಾರೆಯಾ? ಈ ಮಾತುಗಳು ಸಿಂಹರಾಶಿಯವರ ಆತ್ಮದ ಕಥೆಯನ್ನೇ ಹೇಳ್ತಿವೆ ಅಂತ ನಿಮ್ಗೆ ಅನಿಸಿದ್ರೆ ಈ ವಿಶ್ಲೇಷಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ. ಇದೇ ತರದ ಮತ್ತಷ್ಟು ಆಳವಾದ ರಹಸ್ಯಗಳಿಗಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ಅವರ ನಿಜವಾದ ಶಕ್ತಿ ಏನು ಅಂತ ತಿಳಿಸಲು ಇದನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒಂದು ವೇಳೆ ಸಿಂಹರಾಶಿಯವರು ತಮ್ಮ ಶಕ್ತಿಯನ್ನು ಜಗತ್ತಿಗೆ ತೋರಿಸಲು ಸಿದ್ಧರಾಗಿದ್ರೆ ಕಾಮೆಂಟ್ಗಳಲ್ಲಿ ನಾನು ಸಿದ್ಧ ಎಂದು ತಿಳಿಸಬಹುದು.